ಸ್ನೇಹಿತರೆ, ಒಂದು ಕಡೆ ಕರ್ನಾಟಕದಲ್ಲಿ ತಮಿಳುನಾಡಿಗೆ 4 TMC ನೀರು ಬಿಡೋಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೇಳಿಬಿಟ್ಟಿದೆ ನಮಗೆ. ಆದರೆ ಈ ಆದೇಶದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ರೈತರ ಪ್ರತಿಭಟನೆ ಕೂಡ ನಡೀತಾ ಇದೆ. ಮೈಸೂರು ಮಂಡ್ಯ ಭಾಗದ ಜನ ಬೀದಿಗಿಳಿದು ದೊಡ್ಡ ಹೋರಾಟ ಮಾಡ್ತಿದ್ದಾರೆ. ಇತ್ತ ಕರ್ನಾಟಕದಲ್ಲಿ ಎಲ್ಲ ಪಾರ್ಟಿಗಳು ಒಕ್ಕೊರಲಿನಿಂದ ಕಾವೇರಿ ವಿಚಾರದಲ್ಲಿ ಒಂದಾಗೋಕೆ ಮುಂದಾಗಿವೆ. ಇದೆಲ್ಲದರ ನಡುವೆ ಈಗ ಇಡೀ ದೇಶವೇ ತಿರುಗಿ ನೋಡುವಂತ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ಕರ್ನಾಟಕದಲ್ಲಿ ಆಯೋಜನೆ ಆಗಿದೆ. ವಿಜಯ್ ಬರ್ತಾ ಇದ್ದಾರೆ. ಯಾವ ಕಾರಲ್ಲಿ ಬರ್ತಿದಾರೋ ಗೊತ್ತಿಲ್ಲ, ಒಟ್ಟಲ್ಲಿ ವಿಜಯ್ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಬರೋ ರಸ್ತೆಗೆಲ್ಲ ಸುಣ್ಣ ಬಣ್ಣ ಆಗ್ತಾ ಇದೆ. ವಿಧಾನಸೌಧದಲ್ಲಿ ರಿನೋವೇಷನ್ ನಡೀತಾ ಇದೆ. ವಿಜಯ್ ಬರ್ತಿದ್ದಾರೆ ಅಂಥೇಳಿ ಸಿನಿಮಾ ನಟ ಈಗ CM ಆಗಿರೋದು. ಅವ್ರನ್ನ ವೆಲ್ಕಮ್ ಮಾಡೋಕೆ DK ಶಿವಕುಮಾರ್ ಅವರು ತುಂಬ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಬರೋಬ್ಬರಿ 14 ವರ್ಷಗಳ ನಂತರ ತಮಿಳುನಾಡು ಮುಖ್ಯಮಂತ್ರಿಯೊಬ್ಬರು ಕಾವೇರಿ ಬಿಕ್ಕಟ್ಟನ್ನು ಬಗೆಹರಿಸುವ ಮಾತುಕತೆಗೆ ಕರ್ನಾಟಕ ಸರ್ಕಾರದ ಆಹ್ವಾನದ ಮೇರೆಗೆ, DK ಆಹ್ವಾನದ ಮೇರೆಗೆ ಕರ್ನಾಟಕ ನೆಲಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಿದ್ರೆ ಮೀಟಿಂಗ್ನಲ್ಲಿ ಏನು ನಡೆಯುತ್ತೆ? CM DKಶಿಗೆ ಇದು ಯಾಕೆ ಅಗ್ನಿ ಪರೀಕ್ಷೆ? ಇವರಿಬ್ಬರ ಮೀಟಿಂಗ್ನಲ್ಲಿ ಕಾವೇರಿ ವಿವಾದಕ್ಕೆ ಬ್ರೇಕ್ ಬೀಳುತ್ತಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಾವೇರಿ ಬರೀ ನೀರು ಹರಿಯೋ ಒಂದು ಜಾಗ ಅಲ್ಲ, ನದಿ ಅಲ್ಲ. ಅದು ಕೋಟ್ಯಂತರ ಕನ್ನಡಿಗರ ಜೀವನಾಡಿ. ಹಾಡೇ ಇದೆ, ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ನೀವು ಕೇಳಿರ್ಬೋದು. ದೇವ್ರ ಥರ ನೋಡ್ತೀವಿ ನಾವು. ವಿಶೇಷವಾಗಿ ಕಾವೇರಿ ಅಂತಲ್ಲ, ಯಾವುದೇ ನದಿ ಕೂಡ ಆ ಭಾಗದ ಜನರಿಗೆ ದೇವ್ರ ಥರನೇ. ಅಷ್ಟು ಭಕ್ತಿಯಿಂದ ನೋಡ್ತಾರೆ ಅವರು. ಜೀವನಾಧಾರ ಅಲ್ವಾ. ಹಾಗಾಗಿ ಕಳೆದ 1 ಶತಮಾನದಿಂದಲೂ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇದೊಂಥರ ಬಗೆಹರಿಯದ ಬಿಕ್ಕಟ್ಟಾಗೂ ಉಳ್ಕೊಂಡಿದೆ. ಈಗ ಮತ್ತೆ ಈ ವಿಚಾರದಲ್ಲಿ ರಾಜ್ಯದ ರೈತರು ಸಿಡಿದೇಳು ರೀತಿ ಆಗಿದೆ. ಜುಲೈ 28ನೇ ತಾರೀಕು ಕಾವೇರಿ ಜಲ ನಿಯಂತ್ರಣ ಮಂಡಳಿ CWRC ನೀಡಿರೋ ಆ ಒಂದು ಆದೇಶ ಇದಕ್ಕೆ ಕಾರಣ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಪ್ರಾಧಿಕಾರ ಆದೇಶ ಕೊಟ್ಟಿದೆ. ಒಟ್ಟು ಲೆಕ್ಕ ಹಾಕಿದ್ರೆ ಇದು ಸುಮಾರು 4 TMC ನೀರು. ಇದೇ ಆದೇಶ ಕಾವೇರಿ ಕೊಳ್ಳದ ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೋಡ್ರಿ, ಜುಲೈ ಮುಗಿತಾ ಬಂತು, ಮಳೆ ಇಲ್ರಿ ಇಲ್ಲಿ. ಹೆಂಗ್ರಿ ಕೊಡೋಕ್ಕಾಗತ್ತೆ? ನಮ್ಮ ಡ್ಯಾಮ್ಗಳಿಗೆ ನೀರೇ ಬಂದಿಲ್ಲ, ಮಳೆನೇ ಆಗಿಲ್ಲ. ಹೆಂಗೆ ಕೊಡೋಕ್ಕಾಗತ್ತೆ ಇಲ್ಲಿ ಇರೋದನ್ನು? ಕುಡಿಯೋಕೆ ನೀರು ಬೇಡವೇನ್ರಿ ಅಂಥೇಳಿ ಈ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ CWRC ಮುಂದೆ ಸ್ಟ್ರಾಂಗ್ ಆಗಿ ಫೈಟ್ ಮಾಡೋಕ್ಕೆ ಮುಂದಾಗಿದೆ. ಈ ಆದೇಶದ ವಿರುದ್ಧ ಕಾನೂನಾತ್ಮಕವಾಗಿ ಉತ್ತರ ಕೊಡೋಕೆ ರೆಡಿಯಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಆಗಸ್ಟ್ 3ಕ್ಕೆ ತಮಿಳುನಾಡು CM ವಿಜಯ್ ಮತ್ತು DK ಶಿವಕುಮಾರ್ ನೇರ ಮಾತುಕತೆ ಇದೆ. 2012ರಲ್ಲಿ ಆಗಿನ ತಮಿಳುನಾಡು CM ಜಯಲಲಿತಾ ಹಾಗೂ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನಡುವೆ ಕಾವೇರಿ ವಿಚಾರಕ್ಕೆ ಮೀಟಿಂಗ್ ಆಗಿತ್ತು. ಅದಾದ ಬಳಿಕ ಇದೇ ಮೊದಲ ಬಾರಿಗೆ CM ಮಟ್ಟದ ಸಭೆ ನಡೀತಾ ಇದೆ. ಸ್ನೇಹಿತರೆ, ಹೇಳಿ ಕೇಳಿ DK ಶಿವಕುಮಾರ್ ಅವರು ಕಾವೇರಿ ಜಲಾನಯನ ಪ್ರದೇಶದಿಂದಲೇ ಬೆಳೆದು ಬಂದ ಒಬ್ಬ ಪೊಲಿಟಿಕಲ್ ಲೀಡರ್. ಒಂದ್ ಕಡೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರದ ರೈತರಿಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ಅವ್ರ ಮೇಲಿದೆ. ಮತ್ತೊಂದ್ ಕಡೆ ಇಡೀ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕುಡಿಯೋ ನೀರನ್ನ ಕೂಡ ಕೊಡಬೇಕಲ್ವಾ ಇದೇ ಕಾವೇರಿಯಿಂದ. ರೈತರ ಸಮಸ್ಯೆನೂ ಹಾಗೆ ಬಿಡಕ್ಕಾಗಲ್ಲ. ಮತ್ತೊಂದ್ ಕಡೆ ವಿಚಾರವನ್ನ ತೀರಾ ಗಲಾಟೆ ಆಗದಿರೋ ತರ, ಪೊಲಿಟಿಸೈಸ್ ಆಗದಿರೋ ತರ ನಾಜೂಕಾಗಿ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡಬೇಕು. ಯಾಕಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಲೆಕ್ಕಾಚಾರಗಳು ಚೇಂಜ್ ಆಗಿವೆ. ತಮಿಳುನಾಡಿನಲ್ಲಿ DMK ಜೊತೆಗಿನ ಮೈತ್ರಿ ಕಳೆದುಕೊಂಡಿರೋ ಕಾಂಗ್ರೆಸ್ ಈಗ CM ವಿಜಯ್ ಅವರೊಂದಿಗೆ TVK ಪಾರ್ಟಿಯೊಂದಿಗೆ ಮೈತ್ರಿಕೂಟದಲ್ಲಿರೋ ಪಕ್ಷ ತಮಿಳುನಾಡಿನಲ್ಲಿ. ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕಾಂಗ್ರೆಸ್ ಪಾರ್ಟಿಯ ಮಿತ್ರ ಪಕ್ಷ TVK. ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಸಪೋರ್ಟ್ ಅನ್ನ ಕೂಡ TVKಗೆ ಕೊಟ್ಟಿದ್ದಾರೆ ಅವರು. ಸೊ ಎರಡೂ ಕಡೆಯವರೆಗೂ ಇದು ಪೊಲಿಟಿಕಲಿನೂ ಸ್ವಲ್ಪ ಸೆನ್ಸಿಟಿವ್. ಇದನ್ನ ನೋಡಿಕೊಂಡು ನೀರು ಬಿಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ಮಾಡೋಕ್ಕೆ ವಿಜಯ್ಗೂ ಆಗಲ್ಲ, ಅಥವಾ DK ಶಿವಕುಮಾರ್ ಅವ್ರಿಗೂ ಆಗಲ್ಲ. ಹಾಗದು ನೋಡೋಕ್ಕೂ ಬರೋದಿಲ್ಲ. ಆದರೂ ಇದೂ ಒಂದು ಎಲಿಮೆಂಟ್ ಇದೆ ಇಲ್ಲಿ. ಅವ್ರ ಮಾತುಕತೆ ಕೂತಾಗ ಇದೂ ಕೂಡ ಸೈಕಲಾಜಿಕಲಿ ಅವ್ರ ತಲೆಯಲ್ಲಿ ಪ್ರಭಾವ ಬೀರುತ್ತೆ ಸ್ವಲ್ಪ. ಅದು ಪಾಸಿಟಿವ್ ಆಗಿ ಬೀಳಲಿ, ಎರಡೂ ಕಡೆಯವರು ಸೌಹಾರ್ದಯುತವಾಗಿ ಇದನ್ನು ಹ್ಯಾಂಡಲ್ ಮಾಡಲಿ ಅನ್ನೋದು ನಮ್ಮ ಆಶಯ. ಆದರೆ ವಿಜಯ್ ಅವರಿಗೆ ಇನ್ನು 5 ವರ್ಷ ಇದೆ ತಮಿಳುನಾಡಿನಲ್ಲಿ. ಆದರೆ ಕರ್ನಾಟಕದಲ್ಲಿ ಈ 2 ವರ್ಷಗಳಲ್ಲಿ ಚುನಾವಣೆ ಇದೆ. DK ಶಿವಕುಮಾರ್ ಅವರಿಗೆ ತಮ್ಮ ಲೀಡರ್ಶಿಪ್ ಅನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಜಾಸ್ತಿ ಟೈಮ್ ಇಲ್ಲ. ಅಂಥ ಟೈಮ್ನಲ್ಲೇ ಬರಗಾಲದಂಥ ವಾತಾವರಣ ಬಂದಿದೆ. ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡಿನೊಂದಿಗೆ ವಿವಾದ ಶುರುವಾಗಿದೆ. ಮತ್ತೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು DK ಶಿವಕುಮಾರ್ ಅವರು ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕಂದರೆ ಕಾವೇರಿ ಇಶ್ಯೂ ಇಡೀ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲ್ ಇಂಪ್ಯಾಕ್ಟ್ ಬೀರೋ ಸಾಮರ್ಥ್ಯವನ್ನು ಹೊಂದಿದೆ. ಸ್ವಲ್ಪ ಎಡವುದ್ರೂ ಕೂಡ ಇಲ್ಲಿ ವಿಪಕ್ಷಗಳು ಕಾದು ಕೂತಿರ್ತಾರೆ. ಅದು ಕೇಂದ್ರ ಆಗಲಿ ರಾಜ್ಯ ಆಗಲಿ, ವಿಪಕ್ಷಗಳು ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಯೋಗ್ಯ ವಿಪಕ್ಷಗಳಂತೆ ವರ್ತಿಸೇ ಇಲ್ಲ. ಅವ್ರು ಯಾವತ್ತೂ ಕೂಡ ರಾಷ್ಟ್ರಹಿತ, ರಾಜ್ಯ ಹಿತದಲ್ಲೂ ಕೂಡ ಪಾಲಿಟಿಕ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ.
ಹೆಚ್ಚಿನ ಸಂದರ್ಭಗಳಲ್ಲಿ. ಅದೇ ಬೇಸರ ನಮಗೆ. ಇದು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಎಲ್ಲಾ ಪಕ್ಷಗಳು ವಿಪಕ್ಷದಲ್ಲಿದ್ದಾಗ ಬಹುತೇಕ ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ರಾಷ್ಟ್ರೀಯ ಮಹತ್ವದ, ರಾಜ್ಯ ಮಹತ್ವದ ವಿಚಾರಗಳಲ್ಲೂ ಕೂಡ ಅವಕಾಶ ಸಿಕ್ಕಿದ್ರೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ದೊಡ್ಡ ಕೋಲಾಹಲ ಗ್ಯಾರಂಟಿ. ನಿರ್ಧಾರ ಲಾಜಿಕಲ್ ಆಗಿದ್ರೂ ಕೂಡ ಸುಮ್ಮನೆ ಬಿಡೋದಿಲ್ಲ, ಪಾಲಿಟಿಕ್ಸ್ ನಡೆಯುತ್ತೆ ಅದರಲ್ಲಿ. ಆದರೆ ಎಡವುದರಂತೂ ಮುಗದೇ ಹೋಯ್ತು. ಕುಮಾರಸ್ವಾಮಿ ಅವರು, ಕರ್ನಾಟಕ ಬಿಜೆಪಿ ಎಲ್ಲರೂ ಕೂಡ ಕಾದು ಕೂತಿರ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ ಹಾಕಿದ್ರಲ್ಲಿ. ಆಲ್ರೆಡಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಕೂಡ ದದೊಡ್ಡ ಪಾಲಿಟಿಕ್ಸ್ ಆಗಿ ಹೋಗಿದೆ, ನೀವು ನೋಡಿರ್ಬೋದು. ಹಾಗಾಗಿ ಡಿ ಕೆಗಾಗ್ಲಿ ವಿಜಯ್ಗಾಗ್ಲಿ ಇಲ್ಲಿ ರಿವರ್ಸ್ ಗೇರ್ ಆಪ್ಷನ್ ಇಲ್ಲ. ಯಾಕಂಗೆ ಹೇಳ್ತಾ ಇದ್ದೀವಿ ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, 7 ಸ್ಯಾಂಡ್ಸ್ನವರು ಕಾಶಿ, ಅಯೋಧ್ಯೆ, ಹೊಸ ರಾಮ ಮಂದಿರ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಬೆಸ್ಟ್ ಟೂರನ್ನು ಆಯೋಜನೆ ಮಾಡಿದ್ದಾರೆ. ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್ ಸ್ಟೇ, ಊಟ, ವಸತಿ, ಬೇರೆ ಬೇರೆ ಕಡೆ ತಗೋಬೇಕಾಗಿರೋ ಸಣ್ಣ ಪುಟ್ಟ ಟಿಕೆಟ್ಗಳು ಎಲ್ಲವೂ ಒಳಗೊಂಡಿರೋ ಪ್ಯಾಕೇಜ್ ಇದೆ. ನಿಮಗೆ ₹1 ಕೂಡ ಎಕ್ಸ್ಟ್ರಾ ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು ರಾಮ ಮಂದಿರಕ್ಕೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಕೇವಲ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಅಲ್ಲ, ವಿಜಯ್ ಅವ್ರಿಗೂ ಕೂಡ ಅಧಿಕಾರಕ್ಕೆ ಬರೋ ಮುನ್ನ ಕಾವೇರಿ ವಿಚಾರವನ್ನು ಇಟ್ಕೊಂಡು ಅವರು ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ತಮಿಳುನಾಡು ರೈತರನ್ನ ಕಾಪಾಡ್ತೀನಿ ಅಂತ ಅವರು ವೋಟ್ ಕೇಳಿದ್ದಾರೆ. ಈಗ ಅವರು ಕೂಡ ತಮ್ಮ ರೈತರ ಸಮಸ್ಯೆಗಳನ್ನು ಹಿಂದೆ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ತಮಿಳುನಾಡಿನಲ್ಲೂ ಹೆವಿ ಡಿಪೆಂಡೆನ್ಸಿ, ಅವಲಂಬನೆ ಇದೆ. ಅಲ್ಲಿನೂ ಜಾಸ್ತಿ ಡಿಪೆಂಡೆನ್ಸಿ ಇದೆ ಕಾವೇರಿ ಮೇಲೆ. ಜಾಸ್ತಿ ಜಲಾನಯನ ಪ್ರದೇಶ ಅಲ್ಲಿದೆ. 24 ಜಿಲ್ಲೆಗಳು ಕಾವೇರಿ ನೀರನ್ನು ನಂಬಿಕೊಂಡಿದ್ದಾರೆ ಅಲ್ಲಿ. ಅಲ್ಲದೆ ಈ ಸಲ ಕಾವೇರಿ ಡೆಲ್ಟಾ ಭಾಗದಲ್ಲಿ ವಿಜಯ್ ಕೇವಲ 2 ಸೀಟ್ ಗೆದ್ದಿರೋದು. ಸೊ ಈ ಭಾಗದವರ ವೋಟ್ ಬ್ಯಾಂಕನ್ನು ಗೆಲ್ಲೋಕ್ಕೂ ಕೂಡ ವಿಜಯ್ಗೆ ಕಾವೇರಿ ವಿಚಾರ ತುಂಬ ಮುಖ್ಯ ಆಗುತ್ತೆ. ಇದೇ ಕಾರಣಕ್ಕೆ ವಿಜಯ್ ಅವರ ಪಾಲಿಟಿಕ್ಸ್ ಶುರು ಮಾಡಿಬಿಟ್ಟಿದ್ದಾರೆ. ಮೇಕೆದಾಟು ಇಶ್ಯೂನಲ್ಲೂ ಕೂಡ ವಿಜಯ್ ಜೋರಾಗಿ ಕೊಕ್ಕೆ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಅವರು, ಬಿಡಬೇಡಿ ಕರ್ನಾಟಕಕ್ಕೆ ಅಂತ ಹೇಳಿ. ಈಗ ಗ್ರೌಂಡ್ ರಿಯಾಲಿಟಿ ನೋಡೋಣ. ಅಸಲಿಗೆ ಕಾವೇರಿ ಬೇಸಿನ್ನಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ? ಈಗ ಪ್ರಾಧಿಕಾರದ ಆದೇಶ ಪಾಲಿಸೋಕೆ ನಿಜಕ್ಕೂ ನಮ್ಮಲ್ಲಿ ನೀರಿದೆಯಾ? ಕಾವೇರಿ ಕಣಿವೆಯ 4 ಪ್ರಮುಖ ಜಲಾಶಯಗಳ ಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ, ಹಾರಂಗಿ ಡ್ಯಾಮ್ ಒಟ್ಟು ಸಾಮರ್ಥ್ಯ 8.5 TMC, ಈಗ ಇರೋ ಸಂಗ್ರಹ 8.1 TMC, ಪ್ರತಿನಿತ್ಯ 1,500 ಕ್ಯೂಸೆಕ್ ಹೊರಹರಿವು ಇದೆ. ಇನ್ನು ಹೇಮಾವತಿ ಡ್ಯಾಮ್ ಸಾಮರ್ಥ್ಯ 37 TMC, ಆದರೆ ಈಗ ಇರೋದು ಕೇವಲ 23 TMC, ಇಲ್ಲಿ 500 ಕ್ಯೂಸೆಕ್ ಹೊರಹರಿವು ಇದೆ. ಕಬಿನಿ ಜಲಾಶಯದ ಕತೆ ಕೂಡ ಅಷ್ಟೇ. 19 TMC ನೀರು ಸಂಗ್ರಹ ಸಾಮರ್ಥ್ಯ ಇದ್ರೂ ಕೂಡ ಅಲ್ಲಿರೋದು 14.43 TMC ನೀರು ಮಾತ್ರ ಉಳ್ಕೊಂಡಿರೋದಲ್ಲೀಗ. 300 ಕ್ಯೂಸೆಕ್ ನೀರು ಡೈಲಿ ಹೊರ ಹೋಗ್ತಿದೆ ಇಲ್ಲಿ. ಇನ್ನು ಕಾವೇರಿ ವಿವಾದದ ಕೇಂದ್ರ ಬಿಂದು ನಮ್ಮ KRS ಡ್ಯಾಮ್ನ ಸ್ಥಿತಿಗತಿ ನೋಡಿದ್ರೆ ಆತಂಕಕಾರಿ. KRS ಡ್ಯಾಮ್ನ ಗರಿಷ್ಠ ಸಾಮರ್ಥ್ಯ 49.45 TMC, ಆದ್ರೀಗ ಹಾಫ್ ಕೂಡ ಇಲ್ಲ, ಅರ್ಧನೂ ಕೂಡ ಇಲ್ಲ, 17 TMC ಅಷ್ಟೇ ಇದೆ. ಸ್ನೇಹಿತರೆ, ಈ 17 TMCಯಲ್ಲಿ ನಾವು ಬಳಕೆ ಮಾಡೋಕೆ ಸಾಧ್ಯವಿಲ್ಲದ ಡೆಡ್ ಸ್ಟೋರೇಜ್ ಅಂದ್ರೆ ಡೆಡ್ ವಾಟರ್ ಇರೋದು 4.40 TMC. ಅಂದ್ರೆ ಬಳಕೆಗೆ ಲಭ್ಯ ಇರೋದು ಕೇವಲ 12.5 TMC ನೀರು ಮಾತ್ರ. ಈಗ ಆಲ್ರೆಡಿ ದಿನಕ್ಕೆ 1,750 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದು ಹೋಗ್ತಿದೆ. ಪ್ರಾಧಿಕಾರದ ಆದೇಶ ಪಾಲಿಸಬೇಕಾದ್ರೆ ಇನ್ನೊಂದು 1,700 ಕ್ಯೂಸೆಕ್ ನೀರು ಸೇರಿಸಿ ಬಿಡಬೇಕಾಗತ್ತೆ. ಸ್ವಲ್ಪ ಲೆಕ್ಕ ಹಾಕಿ, ನಮ್ಮ ರೈತರ ಕಬ್ಬು ಬೆಳೆಗೆ ಕನಿಷ್ಠ 8.79 TMC ನೀರು ಬೇಕು. ಮುಂಗಾರು ಕೃಷಿಗೆ 58.38 TMC ನೀರು ಬೇಕು. ರಾಜಧಾನಿ ಬೆಂಗಳೂರಿಗೂ ಕೂಡ ಕಾವೇರಿ ಜೀವಜಲ, ಬೆಂಗಳೂರಿಗೆ ಕುಡಿಯೋಕ್ಕೂ ಕೂಡ 2 TMC ನೀರು ಬೇಕೇ ಬೇಕು. ಹೀಗಿರುವಾಗ ಈ ಸಲ ಮಳೆನೂ ಇಲ್ಲ, ಮುಂಗಾರುನೂ ಕೈಕೊಟ್ಟಿದೆ. ಕೆಲ ಭಾಗದಲ್ಲಿ ನಿರೀಕ್ಷಿತ ಮಳೆ ಆಗಿಲ್ಲ. ಈಗ ನೀರು ಬಿಟ್ರೆ ಮುಂದೇನು, ಬಾಯಿ ಕಳ್ಕೊಂಡು ಕೂರೋದ ಅಂತ ಹೇಳಿ ಆತಂಕ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ಸೈಡ್ನಿಂದ. ಇದೇ ಕಾರಣಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿಜಯ್ ಅವ್ರನ್ನ ಕರೆದಿರೋದು. ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಬನ್ನಿ ವಿಜಯ್ ಅವರೇ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿಮಗೊಂದ್ಸಲಿ ಹೆಲಿಕಾಪ್ಟರ್ನಲ್ಲಿ ನಾವೇ ವ್ಯವಸ್ಥೆ ಮಾಡಿ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀವಿ, ನೀವು ಬನ್ನಿ, ಏರಿಯಲ್ ಸರ್ವೆ ಮಾಡಿ ನೀವೇ ಒಂದ್ಸಲಿ ನೋಡಿ ಅಂತ ಡಿ ಕೆ ಶಿ ಆಹ್ವಾನ ಕೊಟ್ಟಿದ್ದಾರೆ. ನೋಡಬೇಕು ಈ ಮೀಟಿಂಗ್ ನಲ್ಲಿ, ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅಂತ. ಬಹಳ ಗೌರವದಿಂದ ಸ್ವಾಗತಿಸೋಕೆ ಅವರು ಬರೋ ದಾರಿಲಿ ಸುಣ್ಣ ಬಣ್ಣ ಕ್ಲೀನ್ ಮಾಡೋದು, ವಿಧಾನಸೌಧದಲ್ಲಿ ರಿನೋವೇಷನ್, ಹೊಸ ಸೋಫಾ, ಇದೆಲ್ಲ ವ್ಯವಸ್ಥೆ ನಡೀತಾ ಇದೆ. ಮಾತುಕತೆ ಕೂಡ ಅಷ್ಟೇ ಸೌಹಾರ್ದವಾಗಿ ನಡೆದು, ಇಬ್ರು ಕೂಡ ಬರೀ ಕರ್ನಾಟಕಕ್ಕೆ ಮಾತ್ರ ನಮಗೆ ಎಲ್ಲ ಕರೆಕ್ಟ್ ಆಗಿಬಿಡ್ಲಿ ಅಂತ ನಾವು ಕೇಳಿದೆ. ಅಷ್ಟು ಸ್ವಾರ್ಥಿಗಳಲ್ಲ ಕರ್ನಾಟಕದವ್ರು. ನಾವು ನಮಗೆ ಮಾತ್ರ ಅನುಕೂಲ ಆಗಲಿ, ಅಲ್ಲಿ ಕೆಟ್ಟದಾಗಲಿ ಅಂತ. ಇಬ್ಬರಿಗೂ ಒಳ್ಳೇದಾಗೋ ರೀತಿಯಲ್ಲಿ ಒಂದು ಸೊಲ್ಯೂಷನ್ಗೆ ಬರಲಿ ಅನ್ನೋದು ನಮ್ಮ ಆಶಯ. ನಮ್ಮ ರೈತರು ಬದುಕಬೇಕು, ಬೆಂಗಳೂರಿಗೂ ಕುಡಿಯೋ ನೀರು ಬೇಕು. ತಮಿಳುನಾಡು ಕೂಡ ನಮ್ಮ ಸಹೋದರ ರಾಜ್ಯ, ಭಾರತದ ಒಂದು ರಾಜ್ಯ, ಅದು ಅವರು ಉಳ್ಕೋಬೇಕು, ಅವರು ಬೆಳಿಬೇಕು, ಸೌಹಾರ್ದವಾಗಿ ಇದನ್ನು ಹ್ಯಾಂಡಲ್ ಮಾಡಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನನ್ಸುತ್ತೆ? ಇದೇ ಮೈಂಡ್ಸೆಟ್ನೊಂದಿಗೆ ವಿಜಯ್ ಅವರು ಬರ್ಬೋದಾ? ಈ ಹಿಂದಿನ ಹಿಸ್ಟ್ರಿಯಲ್ಲಿನ ಪೊಲಿಟಿಷಿಯನ್ಸ್ಗಳು ನಮಗೆ ಹಂಗೆ ಕಂಡಿಲ್ಲ, ಇವರಾದರೂ ಚೇಂಜ್ ಇರ್ತಾರಾ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.